ತಮ್ಮ ನಡುವೆ ಇದ್ದ ಅಂತರದ ಪರದೆಯನ್ನು ಸರಿಸಿ ಕಡೆಗೂ ತನು ಮನ ಒಬ್ಬರಿಗೊಬ್ಬರು ಅರ್ಪಿಸಿ ಎಲ್ಲ ರೀತಿಯಲ್ಲೂ ಗಂಡ ಹೆಂಡತಿಯಾದರು ರಾಮ್ ಮತ್ತು ಅಚ್ಚು. ಮರುದಿನ ರಾಮ್ಗಿಂತಲೂ ಮೊದಲೇ ಎಚ್ಚರಗೊಂಡ ಅಚ್ಚುಗೆ ಬೆಳಿಗ್ಗೆ ನಾಚಿಕೆಯಿಂದ ಕೆನ್ನೆ ಕೆಂಪಾಗಿತ್ತು. ರಾತ್ರಿ ತಮ್ಮ ನಡುವೆ ನಡೆದ ರಸಗಳಿಗೆ ಕಣ್ಣ ಮುಂದೆ ಸುಳಿದು ಮೆಲ್ಲಗೆ ತಲೆ ಎತ್ತಿ ತನ್ನವನ ಮುಖ ನೋಡಿದಳು. ಇನ್ನೂ ಗಾಢ ನಿದ್ರೆಯಲ್ಲಿದ್ದ ಅವನು ಮಗುವಿನಂತೆ ಮಲಗಿದ್ದ. ತನ್ನ ಹುಬ್ಬಿನ ಮೇಲಿದ್ದ ಚೊಂಪೆ ಕೂದಲನ್ನು ಸರಿಸುವ ಬಯಕೆಯನ್ನು ಹತ್ತಿಕ್ಕಲಾಗದೆ ಮೆಲ್ಲಗೆ ಅವನ ಕೂದಲನ್ನು ಸರಿಸಿದಳು. ಅವನ ಕೆನ್ನೆಗೆ ಸೋಕದಂತೆ ತುಟಿ ಸೋಕಿಸಿ ಅವನು ಎಚ್ಚರಗೊಳ್ಳದಂತೆ ಎದ್ದು ಫ್ರೆಶ್ ಆಗಲು ವಾಶ್ರೂಮ್ ಹೊಕ್ಕಳು. ಅರ್ಧ ಗಂಟೆಯ ನಂತರ ಸ್ನಾನ ಮುಗಿಸಿ ಬಂದರು. ರಾಮ್ ಇನ್ನು ಚಂದ ನಿದ್ರೆಯಲ್ಲಿರುವುದನ್ನು ಕಂಡು ಸರಳವಾಗಿ ಅಲಂಕಾರ ಮಾಡಿಕೊಂಡು ಹೊರಬಂದಾಗ ಗಾರ್ಡನ್ ಕ್ಲೀನ್ ಮಾಡುತ್ತಿದ್ದ ಅಲ್ಲಿನ ಸ್ಟಾಫ್ ಒಬ್ಬರು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದರು. ಅವರಿಗೆ ನಗುಮುಖದಿಂದ ಗುಡ್ ಮಾರ್ನಿಂಗ್ ಹೇಳಿದ ಅಚ್ಚು ಯೋಗ ಕ್ಲಾಸ್ ಯಾವ ಕಡೆ ಇರೋದು ಎಂದು ಕೇಳಿದಳು. ಅವರಿದ್ದ ವಿಲ್ಲಾದಲ್ಲಿ ಯೋಗ ಕ್ಲಾಸ್, ಬಾಡಿ ರಿಲ್ಯಾಕ್ಸ್ ಥೆರಪಿ ಕ್ಲಿನಿಕ್, ಬಾರ್, ಡೇ ಕ್ಲಬ್, ಫಿಟ್ನೆಸ್ ಸೆಂಟರ್, ಸನ್ಸೆಟ್ ವ್ಯೂ ಪಾಯಿಂಟ್ ಜೊತೆ ಮೂವಿ ಹಾಲ್ ಸಹ ಒಳಗೊಂಡಿರುವ ಬಗ್ಗೆ ರಾಮ್ ಈಗಾಗಲೇ ಅವಳಿಗೆ ಹೇಳಿದ್ದ. ತಾನಿದ್ದ ಜಾಗದಿಂದ 5 ನಿಮಿಷ ನಡೆದರೆ ಯೋಗ ಕ್ಲಾಸ್ ಸಿಗುವುದೆಂದು ಆ ಸ್ಟಾಫ್ ಹೇಳಿದಾಗ ಥ್ಯಾಂಕ್ಸ್ ಹೇಳಿ ಅಲ್ಲಿಗೆ ಬಂದಳು. ಅದಾಗಲೇ ಒಂದಿಷ್ಟು ಜನ ಬಂದು ಯೋಗ ಮ್ಯಾಟ್ ಮೇಲೆ ಕುಳಿತಿರುವುದನ್ನು ಕಂಡು ಮೆಲ್ಲಗೆ ಖಾಲಿ ಇದ್ದ ಮ್ಯಾಟ್ ಮೇಲೆ ಬಂದು ಕುಳಿತಳು ಅಚ್ಚು. ಕೈ ಚಾಚಿ ಪ್ರಣವ ಮುದ್ರೆ ಹಾಕಿ ಕಣ್ಣು ಮುಚ್ಚಿ ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ ಯೋಗ ಟೀಚರ್ ಕೊಡುತ್ತಿದ್ದ ಇನ್ಸ್ಟ್ರಕ್ಷನ್ ಫಾಲೋ ಮಾಡತೊಡಗಿದಳು. ಅಚ್ಚು ಎದ್ದು ಹೊರಗಡೆ ಹೋಗಿ ಅರ್ಧ ಗಂಟೆ ಕಳೆದ ಮೇಲೆ ಎದ್ದ ರಾಮ್ ಫ್ರೆಶ್ ಆಗಿ ಬಂದು ಬಾಲ್ಕನಿಯಲ್ಲಿ ನಿಂತು ಮಡದಿ ಎಲ್ಲಿಯಾದರೂ ಕಣ್ಣಿಗೆ ಬೀಳುವಳು ಎಂದು ಒಮ್ಮೆ ಯೋಗ ಕ್ಲಾಸ್ ಇದ್ದ ಕಡೆ ದೃಷ್ಟಿ ಹಾಯಿಸಿದ. ಅವನೆದ್ದಾಗ ತಾನು ಕಾಣದೆ ಗಾಬರಿ ಆಗುವುದು ಬೇಡವೆಂದು ಅವನ ಫೋನಿಗೆ ಮೆಸೇಜ್ ಕಳಿಸಿ ಹೋಗಿದ್ದಳು ಅಚ್ಚು. ಹಾಗಾಗಿ ನೆಮ್ಮದಿಯಾಗಿ ಫ್ರೆಶ್ ಆಗಿ ಬಂದು ಮಡದಿಗಾಗಿ ಎದುರು ನೋಡುತ್ತಿದ್ದನು ಅವನು. ಆದ್ರೆ ಅವನ ಕಣ್ಣಿಗೆ ಅವಳ ಸುಳಿವು ಸಿಗಲಿಲ್ಲ. ನಿಟ್ಟುಸಿರೊಂದು ಹೊರಹಾಕಿ ಬಾಲ್ಕನಿಯ ರೇಲಿಂಗ್ ಮೇಲೆ 2 ಕೈಯೂರಿ ದೂರದಲ್ಲಿ ಕಾಣುತ್ತಿದ್ದ ಕಡಲಿನ ಕಡೆ ದೃಷ್ಟಿ ಹರಿಸಿದ. ಒಂದಿಷ್ಟು ಜೋಡಿಗಳು ಕೈ ಕೈ ಹಿಡಿದು ವಾಕ್ ಮಾಡುತ್ತಿದ್ದರೆ ಒಂದಿಷ್ಟು ಜನ ನೀರಿನಲ್ಲಿ ಆಡುವುದು, ಸೈಕ್ಲಿಂಗ್, ಫೋಟೋಶೂಟ್ ಹೀಗೆ ಬೆಳಿಗ್ಗೆ ಒಬ್ಬೊಬ್ಬರು ಒಂದೊಂದು ಆಕ್ಟಿವಿಟಿಯಲ್ಲಿ ತೊಡಗಿರುವುದನ್ನು ಕಾಣುತ್ತಾ ನಿಂತಿದ್ದವನ ನಡುವನ್ನು ಹಿಂದಿನಿಂದ ತಬ್ಬಿದ ಕೈಗಳನ್ನು ಕಂಡು ಅವನ ಮುಖದಲ್ಲಿ ನಗು ಮೂಡಿತು. ಮಾರ್ನಿಂಗ್ ರಾಮ್ ಎಂದು ಮುದ್ದಾಗಿ ವಿಶ್ ಮಾಡಿದಳು. ಆದ್ರೆ ಅವಳಿಗೆ ಮರು ವಿಶ್ ಮಾಡದ ರಾಮ್ ಅವಳ ಕಡೆ ತಿರುಗಿ ನನ್ನ ಬಿಟ್ಟು ಒಬ್ಬರೇ ಯೋಗ ಕ್ಲಾಸ್ ಹೋಗಿ ಬಂದಿರಿ ಅಲ್ವಾ ಎಂದು ದೂರಿನ ದನಿ ತೆಗೆದ. ಅವಳು ತೊಟ್ಟಿದ್ದ ಟೀ ಶರ್ಟಿನಿಂದ ಒದ್ದೆಯಾಗಿರುವುದನ್ನು ಅವನು ಗಮನಿಸಿದ. ನೀವು ಮಲಗಿದ್ದೀರಿ ಅಲ್ವಾ, ಸೊ ನಿಮ್ಮ ನಿದ್ರೆಗೆ ಡಿಸ್ಟರ್ಬ್ ಮಾಡುವುದಕ್ಕೆ ಮನಸ್ಸಾಗದೆ ಒಬ್ಬಳೇ ಹೋದೆ. ಯಾಕೆ, ಏನಾಯ್ತು ಎಂದವಳ ಮುಖ ನಾಚಿಕೆಯಿಂದ ಕೆಂಪಾಗಿ ಬಿಟ್ಟಿತ್ತು. ಅವನು ತೊಟ್ಟಿದ್ದ ತೋಳಿಲ್ಲದ ಟೀ ಶರ್ಟ್ನಲ್ಲಿ ರಾತ್ರಿ ಅವನ ಬಲಿಷ್ಠ ಬಾಹುಗಳ ಮೇಲೆ ತನ್ನ ಉಗುರಿನ ಗುರುತು ಮೂಡಿರುವುದು ಅವಳ ಕಣ್ಣಿಗೆ ಬಿದ್ದಿತ್ತು. ತನ್ನವಳ ಮುಖ ಇದ್ದಕ್ಕಿದ್ದಂತೆ ಕೆಂಪಾಗಿದ್ದು ಯಾವ ಕಾರಣಕ್ಕೆ ಎಂದು ತಿಳಿಯದ ರಾಮ್ ಅವಳ ಗಲ್ಲ ಮೇಲೆತ್ತಿ ಏನಾಯ್ತು ಒಂದು ಉಬ್ಬೇರಿಸಿ ಕೇಳಿದಾಗ ಸಾರಿ ಎಂದು ಸಣ್ಣ ದನಿಯಲ್ಲಿ ಉಸಿರಿದಳು. ಅವಳು ಸಾರಿ ಏನಕ್ಕೆ ಕೇಳ್ತಿದ್ದಾಳೆ ಎಂದು ಅರ್ಥವಾಗದೆ ಗೊಂದಲದಲ್ಲಿ ತನ್ನನ್ನು ತಾನು ನೋಡಿಕೊಂಡ ರಾಮ್ ತನ್ನ ತೋಳು ಸ್ನಾಯು ಮೇಲಿದ್ದ ಅವಳ ಉಗುರಿನ ಗುರುತನ್ನು ಕಂಡು ನಸುನಕ್ಕ. ಇಷ್ಟು ಸಣ್ಣ ವಿಷಯಕ್ಕೆ ಸಾರಿ ಕೇಳ್ತಿದ್ದೀರಾ? ಹಾಗಾದ್ರೆ ನಾನ್ ನಿಮ್ಗೆ ಕೊಟ್ಟ ಕಾಟ ಹಿಂಸೆಗೆ ಕಿವಿ ಹಿಡಿದು ಬಸ್ಕಿ ಹೊಡೆದು ಕ್ಷಮೆ ಕೇಳ್ಬೇಕೇನೋ ಅಲ್ವಾ ಎಂದಾಗ ಅವನ ಎದೆಗೆ ಮುಖ ಹೊತ್ತಿದಳು ಅಚ್ಚು. ರಾಮ್, ಇವತ್ತು ತನಹಲ್ಲಾಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದೀರಿ, ಹೋಗಿ ಬರೋಣವಾ ಎಂದು ಕೇಳಿದಳು. ಅಲ್ಲಿಗೆ ಬಂದು 3-4 ದಿನವಾದರೂ ಅಲ್ಲಿನ ವಿಶೇಷ ಜಾಗಗಳಿಗೆ ಭೇಟಿ ನೀಡಿರಲಿಲ್ಲವಲ್ಲ. ಅವಳ ಕೊರಳಿನ ಮೇಲೆ ಬೆವರಿಗೆ ಅಂಟಿದ್ದ ಕೂದಲನ್ನು ಮೆಲ್ಲಗೆ ಹಿಂದೆ ಸರಿಸಿದ ರಾಮ್ ಹೋಗಿ ಬರೋಣ, ತಿಂಡಿ ತಿಂದ್ಮೇಲೆ ರೆಡಿಯಾಗಿ, ಬಟ್ ಅದಕ್ಕೂ ಮುಂಚೆ ಎಂದು ರಾಗ ಹೇಳದದ್ದು ಕಂಡು ಅವನಿಂದ ದೂರ ಸರಿಯುವ ಅಚ್ಚು ನನಗೆ ಹೊಟ್ಟೆ ಹಸಿಯುತ್ತಿದೆ, ಒಳಗೆ ಬಂದು ಫುಡ್ ಆರ್ಡರ್ ಮಾಡಿ ಎಂದು ಅಲ್ಲಿಂದ ಓಡಿಬಿಟ್ಟಳು. ಎಲ್ಲಿ ಅವನ ಬಳಿ ಇದ್ದರೆ ಕಾಡುವನೋ ಎಂಬ ಭಯ ಅವಳಿಗೆ. ಅವಳು ಹೋದ ಕಡೆ ನೋಡುತ್ತಾ ಹಣೆಹಟ್ಟಿಯಲ್ಲಿ ಕೈ ಆಡಿಸಿ ರೂಮಿನೊಳಗೆ ಬಂದವನು ಫುಡ್ ಆರ್ಡರ್ ಮಾಡಿದ. ಹಾಗೆ ಫ್ರೆಶ್ ಆಗಿ ಬರೋ ಹೊತ್ತಿಗೆ ಆಹಾರ ಬಂದಿತ್ತು. ನಂತರ ಇಬ್ಬರು ತಿಂಡಿ ತಿಂದು ರೆಡಿಯಾಗಿ ಈಗಾಗಲೇ ಬುಕ್ ಆಗಿದ್ದ ಗೈಡ್ ಜೊತೆ ಬಾಲಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ ತನಹಲ್ಲಾಟ್ ದೇವಾಲಯಕ್ಕೆ ಬಂದರು. ಸಮುದ್ರದ ಮೇಲೆ ನಿರ್ಮಾಣಗೊಂಡಿದ್ದ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ದಿವ್ಯ ರಮಣೀಯ ಪ್ರಕೃತಿಯ ಸೊಬಗನ್ನು ಕಣ್ಣು ತುಂಬಿಕೊಂಡರು. ಗ್ಯಾಂಗೋನಲ್ಲಿ ಹೆಸರಾಂತ ಹಬ್ಬವಾದ ಹೊಡಲನ್ ಸಮಯದಲ್ಲಿ ಅವರು ಹೋಗಿದ್ದರಿಂದ
ಅಲ್ಲಿನ ಕಲೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹತ್ತಿರದಿಂದ ಕಂಡರು. ಸಂಜೆಯವರೆಗೂ ಅಲ್ಲೇ ಉಳಿದು ಸೂರ್ಯಾಸ್ತವನ್ನು ಆನಂದಿಸಿ ತಮ್ಮ ವಿಲ್ಲಗೆ ಹಿಂತಿರುಗಿದರು. ಮರುದಿನ ಮತ್ತೆ ತನಹಲಾಟ್ ಸಮೀಪದಲ್ಲಿದ್ದ ಲಾಲ್ ಲಗೂನದಲ್ಲಿ ಜೆಪ್ಪಿ ಮಾರುಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ಕರಕುಶಲ ವಸ್ತ್ರಗಳನ್ನು ಕೊಂಡರು. ಭತ್ತದ ಗದ್ದೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದಿಷ್ಟು ಹೊತ್ತು ಫೋಟೋಶೂಟ್ ಮಾಡಿಸಿ ರಾತ್ರಿ ರೂಮಿಗೆ ಸೇರಿಕೊಂಡರು. ಮರುದಿನ ಬಂಜಿ ಜಂಪಿಂಗ್ಗೆ ಹೋಗುವ ಪ್ಲಾನ್ ಮಾಡಿದ್ದರು. ಒಟ್ಟಿನಲ್ಲಿ ರಾಮ್ ಮತ್ತು ಅಚ್ಚು ಬಾಲಿಗೆ ಬಂದು ತಮ್ಮ ನಡುವಿದ್ದ ಅನುಮಾನ ಮತ್ತು ಗೊಂದಲಗಳನ್ನು ಬಗೆಹರಿಸಿಕೊಂಡು ದಾಂಪತ್ಯ ಶುರು ಮಾಡಿದರು. ತಾವಿದ್ದ ಬಾಲಿಯ ಗ್ಯಾಂಗುನ ಆಕರ್ಷಕ ಸ್ಥಳಗಳಿಗೆ ಭೇಟಿ ನೀಡಿ ತಮ್ಮ ಹನಿಮೂನ್ ಟ್ರಿಪ್ ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಷ್ಟು ಎಂಜಾಯ್ ಮಾಡಿದರು. ಅಂದು ತನ್ನ ಕ್ಲೈಂಟ್ನೊಂದಿಗೆ ಮೀಟಿಂಗ್ನಲ್ಲಿದ್ದ ಶರಣ್ ಭುವನ ಪದೇ ಪದೇ ಕಾಲ್ ಮಾಡುತ್ತಿರುವುದು ಕಂಡು ಅನುಮಾನದಲ್ಲಿ ಕಾಲ್ ರಿಸೀವ್ ಮಾಡಿದ. ಇದಕ್ಕೂ ಮುಂಚೆ ಅವಳು ಅವನಿಗೆ ಕಾಲ್ ಮಾಡಿರ್ಲಿಲ್ವಲ್ಲ. ಅವನು ಕಾಲ್ ರಿಸೀವ್ ಮಾಡಿದ ಒಡನೆ ಶರಣ್ ಎಲ್ಲಿದ್ದೀರಾ ನೀವು ಎಂದವಳ ದನಿ ತರತರನೆ ನಡುಗುತ್ತಿರುವುದು ಕಂಡು ಅವನ ಹುಬ್ಬುಗಳು ಗಂಟಾದವು. ಭುವನ, ಆರ್ ಯು ಓಕೆ ಎಂದು ಅನುಮಾನದಿಂದ ಪ್ರಶ್ನೆ ಮಾಡಿದ. ವರುಣ್ ಮತ್ತೆ ಅವಳಿಗೆ ತೊಂದರೆ ಕೊಟ್ಟಿದ್ದಾನೆಂದು ಅವನಿಗೆ ಅನಿಸಿತು. ನೋ, ಐ ಆಮ್ ನಾಟ್ ಓಕೆ. ಬೇಗ ನಾನು ಕಳಿಸುವ ಅಡ್ರೆಸ್ಗೆ ಬನ್ನಿ ಎಂದವಳು ಅವಸರದಲ್ಲಿ ಕಾಲ್ ಕಟ್ ಮಾಡಿದಳು. ಅದನ್ನು ಕಂಡು ಶರಣ್ಗೆ ತುಸು ತಳಮಳವಾಯಿತು. ವಿಷಯ ಏನೆಂದು ಸರಿಯಾಗಿ ಹೇಳದೆ ಈ ರೀತಿ ಕಾಲ್ ಕಟ್ ಮಾಡಿದ್ದು ಕಂಡು ಆತಂಕವಾಯಿತು. ಭುವನ ಕಾಲ್ ಕಟ್ ಮಾಡಿದ ಮರುಕ್ಷಣವೇ ಆಕೆ ಶೇರ್ ಮಾಡಿದ್ದ ಲೊಕೇಶನ್ ಕಂಡು ಶರಣ್ ಗಾಬರಿಯಾದ. ಭುವನ ಏನಕ್ಕೆ ಹಾಸ್ಪಿಟಲ್ ಹತ್ತಿರ ಇದ್ದಾಳೆ ಎಂದು ತಿಳಿಯದೆ ಯಾರಿಗೆ ಏನಾಯ್ತು, ಅವಳಿಗೆ ವರುಣ್ ಏನಾದ್ರೂ ತೊಂದರೆ ಕೊಟ್ಟು ಹಾಸ್ಪಿಟಲ್ ಸೇರುವ ಪರಿಸ್ಥಿತಿ ಬಂದಿದೆಯಾ ಎಂದು ತಿಳಿಯದೆ ಐರಾನಾದ. ತನ್ನ ಜೊತೆಯಲ್ಲಿದ್ದ ಕ್ಲೈಂಟ್ಗೆ ಐ ಆಮ್ ಸೋ ಸಾರಿ, ಐ ಗಾಟ್ ಆನ್ ಎಮರ್ಜೆನ್ಸಿ ಕಾಲ್, ಐ ಹ್ಯಾವ್ ಟು ಗೋ ಎಂದವನು ಅವಸರದಲ್ಲಿ ಅಲ್ಲಿಂದ ಹೊರಟು ಬಿಟ್ಟ. ಅವನ ಹರ್ವಿಗೆ ಬಾರದೆ ಅವನ ಮನಸ್ಸು ಭುವನಾಗೆ ವರುಣ್ ಕಡೆಯಿಂದ ಏನು ತೊಂದರೆಯಾಗದಿರಲಿ ಎಂದು ಬೇಡುತ್ತಿತ್ತು. ಒಮ್ಮೆ ಅವಳ ಮುಖ ನೋಡಿ ಅವಳು ಕ್ಷೇಮವಾಗಿ ಇದ್ದಾಳೆ ಎಂದು ತಿಳಿದರೆ ಸಾಕು ಎನ್ನುವಂತೆ ಅವನ ಜೀವ ಹೊಯ್ದಾಡಿತ್ತು. 20 ನಿಮಿಷದ ನಂತರ ಡವಗುಡುತ್ತಿದ್ದ ಹೃದಯವನ್ನು ಸಂಭಾಳಿಸುತ್ತಾ ಭುವನ ಇದ್ದಲ್ಲಿಗೆ ಬಂದ ಶರಣ್ಗೆ ಜಂಗಬಲವೇ ಹುಡುಗಿ ಹೋಯಿತು. ಭುವನ ಇದ್ದ ಪರಿಸ್ಥಿತಿ ಕಂಡು ಒಂದೇ ಉಸಿರಿಗೆ ಅವಳ ಬಳಿ ಓಡಿ ಬಂದ ಶರಣ್, ಭುವನ ಏನಿದು ಎಂದು ಅವಳ ಹಣೆಯಲ್ಲಿ ಆಗಿದ್ದ ಗಾಯ, ಬಟ್ಟೆ ಹರಿದು ಮೈಕೈ ತರಚಿದ ರೀತಿ ಕಂಡು ಆತಂಕದಲ್ಲಿ ಕೇಳಿದಾಗ ಕಣ್ಣು ತುಂಬಿಕೊಂಡ ಭುವನಾಗೆ ದುಃಖ ಒತ್ತರಿಸಿ ಬಂತು. ಅವನಿಗೆ ಉತ್ತರಿಸಲಾಗದೆ ಹೋದಳು. ಮೊದಲೇ ಅವಳಿದ್ದ ಪರಿಸ್ಥಿತಿ ಕಂಡು ಎದರಿದ ಶರಣ್ ಈಗ ಅವಳ ಕಣ್ಣೀರು ಕಂಡು ಇನ್ನಷ್ಟು ಗಾಬರಿ ಮತ್ತು ಗೊಂದಲಗೊಂಡ. ಭುವನ, ಏನಾಯ್ತು, ಯಾಕೆ ನಿನ್ನ ಮೈಕೈಯೆಲ್ಲ ತರಚಿದೆ, ಹಣೆಯಲ್ಲಿ ಈ ರಕ್ತ ಏನು ಎಂದು ಅವಳ ಮೊಗವನ್ನು ಬೊಗಸಿಯಲ್ಲಿ ಹಿಡಿದು ಮೃದುವಾಗಿ ಕೇಳಿದರೆ ಅವನಿಗೆ ಉತ್ತರಿಸುವ ಬದಲು ಇನ್ನಷ್ಟು ಜೋರಾಗಿ ಬಿಕ್ಕಲು ಶುರು ಮಾಡಿದಳು ಭುವನ. ಭುವನ ಪರಿಸ್ಥಿತಿ ಕಂಡು ಕಂಗೆಟ್ಟು ಹೋದ ಶರಣ್ ವಿಷಯ ಏನೆಂದು ಹೇಳದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಹುಡುಗಿಯನ್ನು ಕಂಡು ಅವನ ಹೃದಯ ವಿಲವಿಲನೆ ಒದ್ದಾಡಿತು. ಭುವನ, ಪ್ಲೀಸ್ ಈಗ ಅಳುವುದನ್ನು ನಿಲ್ಲಿಸಿ ಹೇಳು, ಮೇಲೆ ಮೊದಲು ಟ್ರೀಟ್ಮೆಂಟ್ ತಗೋ ಎಂದು ಅವಳ ಭುಜ ಬಳಸಿದಾಗ ಅವನ ಎದೆಗೆ ಮುಖವನ್ನೊತ್ತಿದ ಹುಡುಗಿ ತನ್ನ ದುಃಖವನ್ನು ಹತೋಟಿಗೆ ತಂದುಕೊಳ್ಳುತ್ತಾ, ನನಗೇನು ಆಗಿಲ್ಲ ಶರತ್, ಬಟ್ ಆರವ್ ಎಂದು ತಲೆ ಎತ್ತಿ ತುಂಬಿದ ಕಣ್ಣುಗಳಿಂದ ಅವನ ಮೊಗ ನೋಡಿದಾಗ ಏನಾಯ್ತು ಆರವ್ಗೆ ಎಂದವನ ದನಿಯಲ್ಲಿ ನಡುಕವಿತ್ತು. ಮಧ್ಯಾಹ್ನ ಅಚ್ಚು ಅವರ ಮನೆಗೆ ಹೋಗಿ ಮಗುವನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದಾಗ ಯಾವುದೋ ಕಾರ್ ಒಂದು ಬೇಕಂತ ಅವಳ ಸ್ಕೂಟಿಗೆ ಅಡ್ಡ ಬರುತ್ತಿತ್ತು. ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುವಾಗ ಬೇಕಾಬಿಟ್ಟಿ ಅವಳ ಸ್ಕೂಟಿಗೆ ಟಚ್ ಮಾಡಿತು ಆ ಕಾರ್. ಮಗು ಮುಂದೆ ನಿಂತಿದ್ದರಿಂದ ಮಗುವಿನ ತಲೆಗೆ ಪೆಟ್ಟು ಬಿದ್ದು ತುಂಬಾ ರಕ್ತ ಹೋಗಿ ಆರವ್ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅಲ್ಲಿದ್ದವರ ಸಹಾಯ ಪಡೆದು ಮಗುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಾಗ ಮಗುವನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಆರವ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುವುದಾಗಿಯೂ ಒಡನೆ ಮಗುವಿಗೆ ಟ್ರೀಟ್ಮೆಂಟ್ ಶುರು ಮಾಡಲು ತಮ್ಮ ಮನೆಯವರನ್ನು ಮಗುವಿಗೆ ಬ್ಲಡ್ ಕೊಡಿಸುವುದಾಗಿ ಕರೆಸಿ ಎಂದು ಎಚ್ಚರಿಸಿ ಹೋಗಿದ್ದರಿಂದ ತನ್ನ ಮನೆಯವರಿಗೆ ಕಾಲ್ ಮೊದಲು ಶರಣ್ಗೆ ಕಾಲ್ ಮಾಡಿ ಅವನಿಗೆ ಹಾಸ್ಪಿಟಲ್ಗೆ ಬರಲು ಹೇಳಿದ್ದಳು ಭುವನ. ಶರಣ್ ಆಗ ಆರವ್ ಇಬ್ಬರು ಬ್ಲಡ್ ಗ್ರೂಪ್ ಒಂದೇ ಆಗಿದ್ದರಿಂದ ಅವಳು ಅವನನ್ನೇ ಕರೆಸಿದ್ದಳು. ವಿಷಯ ಏನೆಂದು ಹೇಳದೆ ಕಣ್ಣೀರಾಕುತ್ತಾ ಸತಾಯಿಸುತ್ತಿದ್ದ ಭುವನಳ ಮೊಗ ಬೊಗಸಿಯಲ್ಲಿ ಹಿಡಿದ ಶರಣ್, ಭುವನ ಪ್ಲೀಸ್, ಆರವ್ಗೆ ಏನಾಯ್ತು, ನಾನು ಹೆದರುವಂತದ್ದು ಏನೂ ಆಗಿಲ್ಲ ಅಲ್ವಾ ಎಂದು ಕಂಪಿಸುವ ದನಿಯಲ್ಲಿ ಕೇಳಿದರೆ, ಇಲ್ಲ ಶರಣ್, ಸಂಪೂರ್ಣ ಆಂಟಿ ಮನೆಯಿಂದ ನಾನು ಆರವ್ನ ಕರೆದುಕೊಂಡು ಬರುವಾಗ ಯಾರು ನನ್ನ ಸ್ಕೂಟಿಗೆ ಬೇಕಂತಲೇ ಅಡ್ಡ ಬಂದು ಆಕ್ಸಿಡೆಂಟ್ ಮಾಡಿದಾಗ ಆರವ್ ತಲೆಗೆ ಪೆಟ್ಟು ಬಿದ್ದು ಅವನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವನಿಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು ಅಂದ್ರೆ
ಇಮಿಡಿಯೇಟ್ಲಿ ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನ್ ನಿಮ್ಗೆ ಕಾಲ್ ಮಾಡಿದ್ದು ಎಂದದ್ದು ಕೇಳಿ ದೇಹದಲ್ಲಿದ್ದ ತ್ರಾಣವೆಲ್ಲ ಒಮ್ಮೆಲೆ ಸುರಿದು ಹೋದಂತೆ ಕುಸಿದು ಕುಳಿತ ಶರಣ್. ತನ್ನ ಕಂದ ತನ್ನ ಜೊತೆ ಇಲ್ಲದೆ ಹೋದರೂ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಇದ್ದಾನೆ ಎಂದು ತೃಪ್ತಿ ಅವನನ್ನು ಬಿಟ್ಟು ಹೋದ ಮೇಲೆ ಒಂಟಿಯಾಗಿ ಬದುಕುತ್ತಿದ್ದರು. ಬದುಕಿನ ಮೇಲೆ ಭರವಸೆ ಕಳೆದುಕೊಳ್ಳತ್ತೆ ಬದುಕುತ್ತಿದ್ದನು ಅವನು. ಈಗ ಮಗುವಿಗೇನಾದ್ರೂ ಚೂರು ಹೆಚ್ಚು ಕಡಿಮೆ ಆದ್ರೂ ಅವನು ಜೀವಂತ ಇರಲಾರ. ಅವನ ಆಘಾತದಲ್ಲಿ ಕುಳಿತದ್ದನ್ನು ಕಂಡು ಕಣ್ಣು ಒರೆಸಿದ ಭುವನ. ಶರಣ್ ಪ್ಲೀಸ್, ನೀವ್ ಇಂಥ ಪರಿಸ್ಥಿತಿಯಲ್ಲಿ ಹೆದರಿದರೆ ನನಗೆ ಇನ್ನಷ್ಟು ಹೆದರಿಕೆ ಆಗುತ್ತದೆ. ಬನ್ನಿ ಮೊದಲು ಮಗುವಿಗೆ ಬ್ಲಡ್ ಕೊಡಿ ಎಂದು ಅವನ ಭುಜದ ಮೇಲೆ ಕೈ ಇಟ್ಟು ಮನವೇ ಮಾಡಿದಾಗ, ತನ್ನನ್ನು ತಾನು ಸಾವರಿಸಿಕೊಂಡು ಎಲ್ಲಿದ್ದಾನೆ ನನ್ನ ಮಗ ಎಂದು ಪ್ರಶ್ನೆ ಮಾಡುವಾಗ, ಮೇಡಮ್, ಮಗುವಿಗೆ ಬ್ಲಡ್ ಕೊಡುವುದಕ್ಕೆ ನಿಮ್ಮ ಕಡೆಯವರು ಬಂದ್ರಾ ಎಂದು ಸಿಸ್ಟರ್ ಬಂದು ಕೇಳಿದಾಗ, ಹಾ ಬಂದಿದ್ದಾರೆ ಎಂದವಳು. ಶರಣ್ನನ್ನು ಸಿಸ್ಟರ್ ಜೊತೆ ಕಳುಹಿಸಿಕೊಟ್ಟು ಅಲ್ಲೇ ಬೆಂಚಿನ ಮೇಲೆ ಕುಸಿದು ಕುಳಿತಳು. ಭುವನಳ ಕಣ್ಣುಗಳು ಮತ್ತೆ ತುಂಬಿ ಹರಿದವು. ಅದ್ಯಾಕೆ ತಾನು ಇಂದು ಮಗುವನ್ನು ಕರೆದುಕೊಂಡು ಬರಲು ಹೋದಳು? ಬೇಕಂತಲೇ ತನಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರೆಂದು ತಿಳಿಯದೆ ಅರೆಜೀವವಾಗಿ ಹೋದಳು ಭುವನ. ಆರ ಹುಟ್ಟಿದಾಗಿನಿಂದ ಅವನ ಮೈ ಮೇಲೆ ಸಣ್ಣ ಗೆರೆಯೂ ಬೀಳದಂತೆ ಜೋಪಾನವಾಗಿ ಬೆಳೆಸಿದ್ದ ತನ್ನ ಅಣ್ಣನಿಗೆ ಅವನ ಈಗಿನ ಪರಿಸ್ಥಿತಿ ತಿಳಿದರೆ ಅವನ ರಿಯಾಕ್ಷನ್ ಹೇಗಿರ್ಬಹುದು ಎಂದು ಯೋಚಿಸಿದವಳ ಭಯ ಮತ್ತು ದುಃಖ ದುಪ್ಪಟ್ಟಾಗುತ್ತಿತ್ತು. ನೀರಿನಿಂದ ಹೊರಬಿದ್ದ ಮೀನಿನಂತೆ ಅವಳ ಜೀವ ವಿಲವಿಲನೆ ಒದ್ದಾಡಿ ಹೋಯಿತು ಆರವನ ಪರಿಸ್ಥಿತಿ ನೆನೆದು. ಇಷ್ಟೊತ್ತು ಲವಲವಿಕೆಯಿಂದ ತಮ್ಮ ಲಗೇಜ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದ ತನ್ನ ಹೆಣ್ಣು ಇದ್ದಕ್ಕಿದ್ದಂತೆ ಮಂಕಾಗಿ ಕುಳಿತಿದ್ದನ್ನು ಕಂಡು ಗೊಂದಲದಲ್ಲಿ ಉಬ್ಬುಗಂಟಿಕ್ಕಿದರ ಮುದ್ದು ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗಿ ಇಷ್ಟೊಂದು ಅಪ್ಸೆಟ್ ಆದೆ ಎಂದು ಪ್ರಶ್ನೆ ಮಾಡಿದ. ರಾಮ್, ಯಾಕೋ ಎದೆಯಲ್ಲಿ ವಿಚಿತ್ರ ಸಂಕಟ ಆಗುತ್ತಿದೆ ಎಂದವಳ ಕಣ್ಣು ಅನಾಯಾಸವಾಗಿ ತುಂಬಿ ಬಂದಿದ್ದನ್ನು ಕಂಡು ಗಾಬರಿಯಾದ ರಾಮ್. ಮುದ್ದು, ಯಾಕೆ ಏನಾಯ್ತು? ಇಷ್ಟೊತ್ತು ಆರಾಮವಾಗಿ ಇದ್ದೇ ಅಲ್ಲ, ಇದ್ದಕ್ಕಿದ್ದಾಗಿ ಯಾಕೆ ಈ ರೀತಿ ಫೀಲ್ ಆಗ್ತಿದೆ ನಿಂಗೆ? ಡಾಕ್ಟರ್ ಯಾರನ್ನಾದ್ರೂ ಕರೆಯಿಸ್ಬೇಕಾ ಎಂದವನಿಗೆ ಕಳವಳವಾಯಿತು. ಇಷ್ಟು ಹೊತ್ತು ತಾನು ರೇಗಿಸ್ತಿದ್ದರೂ ಮನೆಯವರ ಬಗ್ಗೆ ಮಾತನಾಡಿಕೊಂಡು ಖುಷಿ ಖುಷಿಯಿಂದ ಇದ್ದವಳು ಇದ್ದಕ್ಕಿದ್ದಂತೆ ಈ ರೀತಿ ಕಣ್ಣು ತುಂಬಿಕೊಂಡಿದ್ದನ್ನು ಕಂಡು. ರಾಮ್, ಅವತ್ತು ಬಂಗಾರಿ ಸ್ಟೋರ್ ರೂಮ್ನಲ್ಲಿ ಲಾಕ್ ಆಗಿದಾಗ ಸಹ ಇದೇ ರೀತಿ ಆಗುತ್ತಿತ್ತು ನನಗೆ. ಬಟ್ ಈಗ ಯಾಕೆ ಈ ರೀತಿ ಆಗುತ್ತಿದೆ ಅಂತ ಅರ್ಥ ಆಗ್ತಿಲ್ಲ ಎಂದು ತುಟಿ ಬಿಗಿದು ನುಡಿದಾಗ ತನ್ನವಳ ದುಗುಡ ಮನಗಂಡ ರಾಮ್, ಮುದ್ದು, ಒಂದ್ ನಿಮಿಷ, ನಾನು ಮನೆಗೆ ಕಾಲ್ ಮಾಡ್ತೇನೆ, ನೀವು ನಿಮ್ಮ ಬಂಗಾರಿ ಜೊತೆ ಮಾತನಾಡುವಿರಂತೆ ಎಂದು ಸಮಾಧಾನ ಮಾಡುತ್ತಾ ಒಡನೆ ಸಂಪೂರ್ಣ ಅವರಿಗೆ ಕಾಲ್ ಮಾಡಿದ. ಮಗ ಇನ್ನು ತನ್ನ ಅಜ್ಜಿಯ ಮನೆಯಲ್ಲಿ ಇದ್ದಾನೆಂದು ಅವನಿಗೆ ತಿಳಿದಿತ್ತು. 1 ಗಂಟೆಗೂ ಮುಂಚೆ ಮಗ ಮತ್ತು ಅಳಿಯನ ಜೊತೆ ಮಾತನಾಡುತ್ತಿದ್ದ ಸಂಪೂರ್ಣ ಅವರು ಮತ್ತೆ ರಾಮ್ ಕಾಲ್ ಮಾಡುತ್ತಿರುವುದನ್ನು ಕಂಡು ಕಾಲ್ ರಿಸೀವ್ ಮಾಡಿ, ಹಾ ಹೇಳು ರಾಮ್ ಎಂದಾಗ, ಅತ್ತೆ, ಆರವ್ ಏನ್ ಮಾಡ್ತಿದ್ದಾನೆ? ನಿಮ್ಮ ಮಗಳಿಗೆ ಮಗ ತುಂಬಾ ನೆನಪಾಗ್ತಾ ಇದ್ದಾನೆ, ನಿಮ್ಮ ಹತ್ತಿರ ಇದ್ದರೆ ಅವನ ಕೈಗೆ ಫೋನ್ ಕೊಡಿ ಅತ್ತೆ ಎಂದಾಗ, ರಾಮ್, ಅರ್ಧ ಗಂಟೆಗೂ ಮುಂಚೆ ಭುವನ ಬಂದು ಆರವ್ನ ಕರೆದುಕೊಂಡು ಹೋದ್ಲು, ಅವಳು ಮಗುವನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾಳಂತೆ ಎಂದಾಗ ತನ್ನವಳ ಕಡೆ ನೋಡಿ ನಿಟ್ಟುಸಿರೊಂದನ್ನು ಹೊರದಬ್ಬಿದ ರಾಮ್. ಸರಿ ಅತ್ತೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಭುವನಾಗೆ ಕಾಲ್ ಮಾಡ್ತೇನೆ ಎಂದು ಕಾಲ್ ಕಟ್ ಮಾಡಿದ. ತನ್ನವಳ ಭುಜ ಬಳಸುತ್ತಾ, ಮುದ್ದು, ಅವನು ಸೇಫ್ ಆಗಿದ್ದಾನೆ, ನೀವಿಷ್ಟೊಂದು ಚಿಂತೆ ಮಾಡುವ ಅಗತ್ಯ ಇಲ್ಲ ಎಂದವನು ಎದ್ದು ಹೋಗಿ ಫ್ರಿಡ್ಜ್ನಿಂದ ತಣ್ಣನೆಯ ನೀರು ತಂದು ಕೊಟ್ಟು, ಇಲ್ಲಿನ ಫುಡ್ ನಿಮಗೆ ಅಡ್ಜಸ್ಟ್ ಆಗ್ಲಿಲ್ಲ ಅನಿಸ್ತದೆ ಎಂದಾಗ ಏನೊಂದೋ ಮಾತನಾಡದೆ ನೀರು ಕುಡಿದು ಮುಗಿಸಿದಳು ಅಚ್ಚು. ಒಂದು ಸಲ ಭುವನಾಗೆ ಕಾಲ್ ಮಾಡಿ ರಾಮ್ ಎಂದಾಗ ನಸುನಕ್ಕ ರಾಮ್, ಮುದ್ದು, ಅವಳು ಡ್ರೈವ್ ಮಾಡ್ತಾ ಇರ್ತಾಳೆ, ಮಗು ಬೇರೆ ಅವಳ ಜೊತೆಯಲ್ಲಿದ್ದಾನೆ, ಸೊ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡಿ ಮಾತಾಡೋಣ ಎಂದು ಸಮಾಧಾನ ಮಾಡಿದರು. ಅದ್ಯಾಕೋ ಅಚ್ಚುನ ಸುತ್ತಿಕೊಂಡಿದ್ದ ಭೀತಿ, ಸಂಕಟ ಮತ್ತು ಚಡಪಡಿಕೆ ಕಡಿಮೆಯಾಗಲೇ ಇಲ್ಲ. ಅರ್ಧ ಗಂಟೆಯ ನಂತರ ಮಗನಿಗೆ ಬ್ಲಡ್ ಕೊಟ್ಟು ಹೊರಬರುವ ಶರಣ್ಗೆ ಇನ್ನೂ ಕಣ್ಣೀರಾಕುತ್ತಲೇ ಕುಳಿತಿದ್ದ ಹುಡುಗಿ ಕಂಡಳು. ಅಚ್ಚು ರೀತಿ ಆರೋ ಮೇಲೆ ಪುತ್ರ ವ್ಯಾಮೋಹ ಬೆಳೆಸಿಕೊಂಡಿದ್ದಳು ಇವಳು. ಎಷ್ಟೇ ಆದ್ರೂ ಅಕ್ಕನ ಮಗನಲ್ವೇ ಅವನು. ಅದಲ್ಲದೆ ತನ್ನಿಂದ ಇಂತಹ ಒಂದು ಅಪಾಯಕ್ಕೆ ಅವನು ಸಿಲುಕಿದ್ದು ಅವಳನ್ನು ಬಹಳ ನಿತ್ರಣವಾಗಿಸಿತ್ತು. ಪೆಟ್ಟು ಬಿದ್ದು ನೆಲದಲ್ಲಿ ನರಳಾಡುತ್ತಿದ್ದಾಗ, ಅತ್ತೆ, ಅಬು ತುಂಬಾ ನೋಯ್ತಿದೆ ಎಂದು ನೋವಿಗೆ ಉಸಿರು ಬಿಗಿ ಹಿಡಿದು ಬಿಕ್ಕಳಿಸುತ್ತಿದ್ದದು ಕಣ್ಣ ಮುಂದೆ ಬಂದು ಅವಳ ಹೃದಯ ಹಿಂಡಿದಂತೆ ಆಗುತ್ತಿತ್ತು. ದುಃಖ ಒತ್ತರಿಸಿ ಬರುತ್ತಿತ್ತು. ಅವಳ ಪಕ್ಕದಲ್ಲಿ ಬಂದು ಕುಳಿತ ಶರಣ್, ಭುವನ, ಇನ್ನು ನೀನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಹೇಳು ಮೊದಲು, ಟ್ರೀಟ್ಮೆಂಟ್ ತಗೋ ಎಂದು ಗದರಿದಂತೆ ಹೇಳಿದಾಗ, ಶರಣ್, ನಮ್ಮ ಬಂಗಾರಿಗೇನು ಆಗೋಲ್ಲ ಅಲ್ವಾ ಎಂದು ವೇದನೆಯಿಂದ ಕಣ್ಣೀರಾಕುತ್ತಾ ಕೇಳಿದಾಗ ಅದ್ಯಾಕೋ ಅವನ ಮುಂದೆ ತೃಪ್ತಿಯೇ ಇದ್ದಂತೆ ಭಾಸವಾಯಿತು. ಆರವ್ ಹೊಟ್ಟೆಯಲ್ಲಿದ್ದಾಗ ಒಮ್ಮೆ ತೃಪ್ತಿಗೆ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಂಡು
ಹಾಸ್ಪಿಟಲ್ ಸೇರಿದಾಗ ಅವಳು ಸಹ ಶರಣ್ ನಮ್ಮ ಬಂಗಾರಿಗೆ ಏನೂ ಆಗೋಲ್ಲ ಅಲ್ವಾ ಎಂದು ತನ್ನನ್ನು ಹಿಂಸಿಸ್ತಿದ್ದ ಭಯಂಕರ ಹೊಟ್ಟೆ ನೋವನ್ನು ಸಹ ಲೆಕ್ಕಿಸದೆ ತನ್ನ ಕಂದನ ಕ್ಷೇಮವನ್ನು ಮಾತ್ರ ಬಯಸುತ್ತಿದ್ದಳು. ಈಗ ಭುವನ ಸಹ ತನಗಾಗಿರುವ ಪೆಟ್ಟನ್ನು ಲೆಕ್ಕಿಸದೆ ಮಗುವಿನ ಬಗ್ಗೆ ಮಾತ್ರ ಚಿಂತಿಸ್ತಿರೋದು ಕಂಡು ಅವನ ಕಣ್ಣಲಿಗಳು ಒದ್ದೆಯಾದವು. ಮುಖ ತಿರುಗಿಸಿ ಕಣ್ಣು ಒರೆಸಿದ ಶರಣ್, ಏಳು ಮೇಲೆ ನೀನು, ನಮ್ಮ ಬಂಗಾರಿಗೆ ಏನು ಆಗೋಲ್ಲ, ನಾನು ಡಾಕ್ಟರ್ ಜೊತೆ ಮಾತಾಡಿಕೊಂಡು ಬಂದಿದ್ದೇನೆ ಎಂದು ಅವಳಿಗೆ ಸಮಾಧಾನ ಮಾಡುತ್ತಾ ಅವಳ ಭುಜ ಬಳಸಿ ವಾರ್ಡಿನೊಳಗೆ ಕರೆದುಕೊಂಡು ಬಂದು ಅವಳಿಗೆ ಆಗಿದ್ದ ಇಂಜುರಿಗೆ ಟ್ರೀಟ್ಮೆಂಟ್ ಕೊಡಿಸಿದ. ಇನ್ನು ಅವಳ ಕಣ್ಣಿಂದ ಹನಿಗಳು ಧುಮುಕುತ್ತಿರುವುದನ್ನು ಕಂಡು, ಭುವನ ಸಾಕು, ಈಗಾಗ್ಲೇ ತುಂಬಾ ಕಣ್ಣೀರು ಹಾಕಿದ್ಯಾ, ನಾನು ಹೇಳ್ತಿಲ್ವೇ ಆರೋಗ್ಯ ಏನು ಆಗೋದಿಲ್ಲ ಅಂತ ಎಂದು ಅವಳ ಕಣ್ಣು ಒರೆಸಿ ಸಮಾಧಾನ ಮಾಡುವಾಗ ಭುವನ ಫೋನ್ ರಿಂಗ್ ಆಯ್ತು. ಅಂಕಿತ್ ಕಾಲ್ ಮಾಡ್ತಿದ್ದ. ಅದನ್ನು ಕಂಡು ಶರಣ್ ಕಡೆ ನೋಡಿದಾಗ ಕಾಲ್ ರಿಸೀವ್ ಮಾಡಿ ಮಗುವನ್ನು ಕರೆದುಕೊಂಡು ಬರುವಾಗ ಗಾಡಿ ಸ್ಕಿಡ್ ಆಗಿ ಬಿದ್ದು ಬಿಟ್ಟೆ ಅಂತ ಹೇಳು ಎಂದ ಶರಣ್. ದೀರ್ಘ ಶ್ವಾಸವನ್ನು ಒಳಗೆಳೆದುಕೊಂಡ ಭುವನ ಕಾಲ್ ರಿಸೀವ್ ಮಾಡಿ ತನ್ನ ಅಣ್ಣನಿಗೆ ಶರಣ್ ಹೇಳಿಕೊಟ್ಟಂತೆ ಹೇಳಿ ತಾನಿರುವ ಹಾಸ್ಪಿಟಲ್ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡಿದಳು. ಥ್ಯಾಂಕ್ಸ್ ಶರಣ್, ನಾನು ಕಾಲ್ ಮಾಡಿದ ಕೂಡಲೇ ಸಮಯಕ್ಕೆ ಸರಿಯಾಗಿ ನೀವಿಲ್ಲಿ ಬಂದಿದ್ದಕ್ಕೆ ಎಂದವಳ ಭುಜ ಬಳಸಿದ ಶರಣ್. ಅಲ್ಲಿ ಒಳಗಡೆ ಟ್ರೀಟ್ಮೆಂಟ್ ನಡೆಯುತ್ತಿರುವುದು ನನ್ನ ಮಗನಿಗೆ ಭುವನ. ಇಂಥ ಟೈಮ್ನಲ್ಲಿ ನಿಮ್ಮ ಅಣ್ಣನ ಹಾಗೆ ನನ್ನ ಮೇಲೆ ಹಠ ಸಾಧಿಸದೆ ಕಾಲ್ ಮಾಡಿ ಬರುವುದಕ್ಕೆ ಹೇಳಿದೆಯಲ್ಲ, ನಾನೇ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಎಂದಾಗ ಅರೇ ನಿಮಿಷ ಶರಣ್ ಮಗ ದಿಟ್ಟಿಸಿದ ಹುಡುಗಿಗೆ ಅವನ ಕಣ್ಣಲ್ಲಿ ಯಾವುದೇ ಕಪಟ ಕಾಣಲಿಲ್ಲ. ಅವಳು ತನ್ನನ್ನೇ ದಿಟ್ಟಿಸ್ತಿರುವುದನ್ನು ಕಂಡು ಏನಾಯ್ತು, ಯಾಕೆ ಹಾಗೆ ನೋಡ್ತಿದ್ಯಾ ಎಂದು ಪ್ರಶ್ನೆ ಮಾಡಿದಾಗ ಏನಿಲ್ಲ ಎಂದು ತಲೆ ತಗ್ಗಿಸಿ ಕುಳಿತ ಭುವನ, ಅಣ್ಣ ಬರುವ ಟೈಮ್ ಆಯ್ತು, ನೀವು ಈಗ ಹೊರಡಿ ಎಂದಾಗ ನೋ, ನನ್ನ ಮಗ ಎಚ್ಚರ ಆದ್ಮೇಲೆ ನಾನು ಅವನ ಮುಖ ನೋಡಿಯೇ ಹೋಗೋದು ಎಂದು ಹಠಕ್ಕೆ ಬಿದ್ದವನಾಗೆ ನುಡಿದ ಶರಣ್. ಶರಣ್ ಪ್ಲೀಸ್ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡಿಕೊಳ್ಳಿ ಎನ್ನುವಾಗ ಭುವನ ಫೋನ್ ಮತ್ತೆ ರಿಂಗ್ ಆಯ್ತು. ತಂಗಿ ಗಾಡಿಯಿಂದ ಬಿದ್ದು ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಇದ್ದಾಳೆ ಎಂದು ತಿಳಿದ 15 ನಿಮಿಷದಲ್ಲಿ ಅಂಕಿತ್ ತನ್ನ ಅಪ್ಪನನ್ನು ಕರೆದುಕೊಂಡು ಹಾಸ್ಪಿಟಲ್ ಬಳಿ ಬಂದೇ ಬಿಟ್ಟಿದ್ದನು ಆತಂಕದಲ್ಲಿ. ಮಗು ಬೇರೆ ಅವಳ ಜೊತೆ ಇತ್ತಲ್ಲ, ಹಾಗಾಗಿ ಒಮ್ಮೆ ಅವರು ಕ್ಷೇಮವಾಗಿದ್ದಾರೆ ಎಂದು ತಿಳಿಯೋವರೆಗೂ ಅವನ ಜೀವ ನಿಲ್ಲದು. ತನ್ನ ಅಣ್ಣನ ಕಾಲ್ ರಿಸೀವ್ ಮಾಡಿ ತಾನಿದ್ದ ವಾರ್ಡ್ ನಂಬರ್ ಹೇಳಿ ಕಾಲ್ ಕಟ್ ಮಾಡಿದ ಭುವನ, ಶರಣ್ ಅಪ್ಪ ಅಮ್ಮ ಬಂದ್ರು, ನೀವಿನ್ನು ಹೊರಡಿ ಎಂದಳು ಗಾಬರಿಯಲ್ಲಿ. ಅವರೇನಾದ್ರೂ ಶರಣ್ಣನ್ನು ಕಂಡ್ರೆ ತಾವಿರೋದು ಆಸ್ಪತ್ರೆ ಎಂದು ಸಹ ನೋಡದೆ ದೊಡ್ಡ ರಾಧ ಅಂತ ಮಾಡಿ ಬಿಡುವರು ಎಂದು ಅವಳಿಗೆ ತಿಳಿದಿತ್ತು. ಬಟ್ ಶರಣ್ಗೆ ಅಲ್ಲಿಂದ ಹೋಗಲು ಮನಸ್ಸಿರ್ಲಿಲ್ಲ. ಇಲ್ಲ ಕಣೋ, ನಾನು ಹೋಗಲ್ಲ ಎಂದು ಸಣ್ಣ ದನಿಯಲ್ಲಿ ಮನವಿ ಮಾಡಿದಾಗ ಪ್ಲೀಸ್ ಶರಣ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೇನೆ, ಹೊರಡಿ ನೀವು ಇಲ್ಲಿಂದ ಎಂದು ಮನವಿ ಮಾಡಿದ್ದನ್ನು ಕಂಡು ಹೊಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಹೊರಡಲು ಹನಿಯಾದಾಗ ಅಪ್ಪ ಇದೇ ವರ್ಡ್ ಎಂದು ಅಂಕಿತ್ನ ಧ್ವನಿ ಕೇಳಿಸಿತು. ಈಗೇನು ಮಾಡುವುದೆಂದು ತಿಳಿಯದೆ ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡಳು ಭುವನ. ಕತೆ ಮುಂದುವರಿಯುತ್ತದೆ. ಹಾಗೆ ನನ್ನ ಕತೆಗೆ ಲೈಕ್ ಅಂಡ್ ಶೇರ್ ಮಾಡಿ.